ವಿರಾಮದ ಬಳಿಕ ಮತ್ತೆ ಸ್ವಾಗತ. ತಣಿಸಂದ್ರದಲ್ಲಿ ಮನೆ ತೆರವು ಮಾಡುವ ಕಾರ್ಯಾಚರಣೆಯ ಬರದಲ್ಲಿ ಪೊಲೀಸರು ಎಷ್ಟು ಅಮಾನುಷವಾಗಿ ನಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಪಾಪ ತಂದೆಯ ದಾಖಲೆಯನ್ನ ತೆಗೆದುಕೊಳ್ಳಲು ಕೂಡ ಪೊಲೀಸರು ಟೈಮ್ ಕೊಡಲಿಲ್ಲ. ತಂದೆ ಸತ್ತಿಲ್ಲ ಅಲ್ವಾ, ಸುಮ್ಮನೆ ಹೋಗು ಅಂತೇಳಿ ಪೊಲೀಸರು ದರ್ಪ ತೋರಿದ್ದಾರೆ. ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟವನ್ನ ತಂದೆ ಮಾಡ್ತಾ ಇದ್ದಾರೆ. ತಂದೆಯ ಮನೆ ಧ್ವಂಸ ಮಾಡಿದ ವಿಚಾರ ಮಗಳು ತಿಳಿಸಲಿಲ್ಲ. ನಮ್ಮ ಅಮ್ಮ ತೀರ್ಕೊಂಡು 1 ವರ್ಷ ಆಗಿದೆ, ತಂದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ನಾನು ಎಲ್ಲಿಗೆ ಹೋಗಲಿ? ರಿಪಬ್ಲಿಕ್ ಕನ್ನಡದ ಮುಂದೆ ನೊಂದ ಮಗಳು ಕಣ್ಣೀರಿಟ್ಟಿದ್ದಾಳೆ. ತಣಿಸಂದ್ರದ ತೆರವು ಕಾರ್ಯಾಚರಣೆ ಜಾಗದಲ್ಲೇ ಇದ್ದೀವಿ. ಯಾವುದೇ ಒಂದು ಮುನ್ಸೂಚನೆಯನ್ನು ಕೊಡದೆ ಏಕಾಏಕಿ ಎಲ್ಲ ಮನೆಗಳನ್ನು ಕೂಡ ತೆರವು ಮಾಡಲಾಗಿದೆ. ಹೀಗಾಗಿ ದಿನಗೂಲಿಯನ್ನು ನಂಬ್ಕೊಂಡಿದ್ದಂತಹ ಜನರ ಬದುಕು ಬೀದಿಗೆ ಬಂದಿರುವಂಥದ್ದು. ಮತ್ತೊಂದು, ತಂದೆಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅವರ ಡಾಕ್ಯುಮೆಂಟ್ ಎತ್ಕೊಳ್ತೀವಿ ಅಂತ ಹೇಳಿದಂತಹ ಮಗಳಿಗೂ ಕೂಡ ಅವಕಾಶವನ್ನು ಕೊಡಲಿಲ್ಲ ಅವರು. ಅವ್ರು ನಮ್ಮ ಜೊತೆ ಇದ್ದಾರೆ, ಕೇಳೋಣ ಏನಾಯಿತು, ತಂದೆದು ಏನಾಯಿತು ಅಂತ. ನಮ್ಮಪ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ, ಬೋರಿಂಗ್ ಹತ್ರ. ಅವ್ರ ಲೆನ್ಸ್ ಪ್ರಾಬ್ಲಮ್ ಐತೆ, 1 ವರ್ಷ ಇಂದ ಲೆನ್ಸ್ ಪ್ರಾಬ್ಲಮ್. ಅವ್ರು ಸೀರಿಯಸ್ ಐತೆ. ಇವಾಗನು ರಾತ್ರಿ ಹೋಗಿ ಬಂದು ನಾನು 3 ಗಂಟೆಗೆ ಬಂದಿದ್ದು. ಏನು ಹೇಳ್ತಾ ಇದ್ದೆ, ಬೆಳಿಗ್ಗೆ ಪೊಲೀಸವ್ರು ಬಂದು ಇವಾಗ ಇಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಎತ್ತೀನಿ ಸರ್ ಅಂತ. ಏನು ತೀರೋಗಿ ಬಿಟ್ಟಿಲ್ಲ ನಿಮ್ಮಪ್ಪ, ಹೋಗಿ ಅಂತ ಹೇಳ್ತಾರೆ. ಏನು ಜನ ವ್ಯಾಲ್ಯೂ ಇಲ್ಲ ಇಲ್ಲಿ. ಜೆರಾಕ್ಸ್ ಐತೆ, ರೇಷನ್ ಕಾರ್ಡ್ ಜೆರಾಕ್ಸ್, ID ಕಾರ್ಡ್, ಎಲ್ಲ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇದೆ. ಪೊಲೀಸರು ಕಳಿಸಿಲ್ಲ ನಮಗೆ ಮನೆ ಹತ್ರ. ಬಂದು ಈ ಕಡೆಯಿಂದ ಬಂದು ಏನು ಸಿಕ್ಕಿಲ್ಲ ಮೇಡಮ್ ನಮಗೆ. ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ ಆಯಿತು. ಇವಾಗ ನಮ್ಮಪ್ಪ ಸೀರಿಯಸ್ ಐತೆ, ನಾನು ಎಲ್ಲಿ ಹೋಗಬೇಕು? ಬೌರಿಂಗಲ್ಲಿ ಅಡ್ಮಿಟ್ ಮಾಡಿದ್ದೀರಾ? ನಿಮ್ಮ ತಂದೆ ಇವಾಗ ಅಲ್ಲೇ ಇದ್ದಾರೆ? ಅಲ್ಲೇ ಇದ್ದಾರೆ. ಸೀರಿಯಸ್ ಹಾರ್ಟ್ಬಿಟ್ 50 ಆಗೈತೆ ಇವಾಗ. ಯಾರು ಫೋನ್ ಮಾಡಿದ್ದು ಬಂದೈತೆ ಬನ್ನಿ ಅಂತ. 20 ವರ್ಷ ಆಯಿತು ನಾನು ಇಲ್ಲಿ ಬನ್ನಿ. ಚಿಕ್ಕ ಹುಡುಗಿ ನಾನು. ಈ ಥರ ಮಾಡಿದೆ, ಎಲ್ಲಿ ಹೋಗ್ಬೇಕು ನಾನು? ಇದು ತಂದೆದು ವಿಷಯ ಗೊತ್ತಾಯ್ತಾ? ತಂದೆಗೆ ವಿಷಯ ಗೊತ್ತಾಯ್ತಾ? ಈ ಥರ ಮನೆಯೆಲ್ಲ ಹೊಡೆದಿದ್ದಾರೆ, ಹೇಳಿಲ್ಲ ಮೇಡಮ್? ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ. ಈ ಥರ ಹೇಳಿದ್ರೆ ನಮ್ಮಪ್ಪ. ಇನ್ನು ನಮ್ಮ ಪ್ರತಿನಿಧಿ ಚರಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಯಾಕೆ ಪೊಲೀಸರು ಸ್ವಲ್ಪವೂ ಕನಿಕರ ತೋರದೆ ಪಾಪ ಆ ಹೆಣ್ಮಗಳ ಜೊತೆಗೆ ಆ ರೀತಿ ವರ್ತಿಸಿದ್ರು? ಏನು ನಡೀತಾ ಇದೆ ಅಲ್ಲಿ ಚರಣ್? ಎಸ್ ರಂಜಿತ್, ಪ್ರಮುಖವಾಗಿ ತಣಿಸಂದ್ರದಲ್ಲಿ ಇದೀಗ BDA ಅಧಿಕಾರಿಗಳು ತೆರವನ್ನ ಮಾಡಿರುವಂಥದ್ದು, ಜಾಗವನ್ನ ಒತ್ತುವರಿ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ನಿವಾಸವನ್ನ ಸಂಪೂರ್ಣವಾಗಿ ತೆರವನ್ನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಗಮನಿಸ್ತಾ ಹೋಗ್ಬೋದು, ಒಂದು ಭಾಗದಲ್ಲಿ ಒಬ್ಬರಿಗೆ ಸೇರಿದಂತಹ ಮನೆಗಳಿತ್ತು. ಅಂದ್ರೆ ನಾವೀಗ ತೋರಿಸ್ತಾ ಇರುವಂತಹ ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಡೆಮೋಲೇಷನ್ ಆಗಿರುವಂತಹ ಮನೆಗಳೇನಿದೆ, ಈ ಒಂದು ಮನೆಗಳು ಸಂಪೂರ್ಣವಾಗಿ ಬಾಡಿಗೆ ನಿವಾಸಿಗಳು ಏನು ವಾಸ ಇದ್ರು ಆ ಒಂದು ನಿವಾಸಗಳು. ಅದಾದ ಬಳಿಕ ಈ ಭಾಗದಲ್ಲಿ ಗಮನಿಸ್ತಾ ಹೋದ್ರೆ ಒಂದಿಷ್ಟು ಶೆಡ್ಗಳನ್ನು ಹಾಕೊಂಡು ಇಲ್ಲಿನ ನಿವಾಸಿಗಳು ವಾಸವನ್ನ ಮಾಡ್ತಾ ಇದ್ರು. ಸುಮಾರು 20 ವರ್ಷದ ಹಿಂದೆಯೇ ಮುನಿಸನ್ನೇಗೌಡ ಅನ್ನುವಂಥ ಒಬ್ಬ ವ್ಯಕ್ತಿಯ ಜೊತೆ ಮಾತುಕತೆಯನ್ನು ನಡೆಸ್ಕೊಂಡು ಆತನಿಂದ ಈ ಒಂದು ಜಾಗವನ್ನ ಖರೀದಿಯನ್ನ ಮಾಡಿರುವಂಥದ್ದು. ಮತ್ತೆ 2001ರಲ್ಲಿ ಇಲ್ಲಿ ಮನೆಗಳನ್ನ ಕಟ್ಟೋದಕ್ಕೆ BBMP, ಅಂದಿನ BBMP ಏನಿತ್ತು ಅದು ಕೂಡ ಅನುಮತಿಯನ್ನ ನೀಡಿತ್ತು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಮುನಿಸನ್ನೇಗೌಡ ಮಾಡಿರುವಂತಹ ತಪ್ಪಿಗೆ ಇದೀಗ ಜನ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಆ ಒಂದು ಜಾಗ ಏನಿದೆ, ಆತ ಮಾರಿದಂತ ಎಲ್ಲಾ ಜಾಗವನ್ನ BDAಗೆ ಮತ್ತೆ ಮಾರುವಂತಹ ಕೆಲಸದಲ್ಲಿ ಮುನಿಸನ್ನೇಗೌಡ ಮುಂದಾಗಿದ್ದಂಥದ್ದು. ಈ ಹಿನ್ನೆಲೆಯಲ್ಲಿ BDA ಅಧಿಕಾರಿಗಳು ಬರ್ತಾರೆ. BDA ಅಧಿಕಾರಿಗಳು ಬಂದು ಏಕಾಏಕಿಯಾಗಿ ಮನೆಯೊಳಗೆ ನುಗ್ತಾರೆ. ಮನೆಯೊಳಗೆ ನುಗ್ಗಿ ತಮ್ಮ ಮನೆಯ ವಸ್ತುಗಳನ್ನ ಹೊರಗೆ ತರೋದಕ್ಕೂ ಬಿಡೋದಿಲ್ಲ. ಆತ್ರವಾಗಿ ನಿವಾಸಿಗಳು ತಮ್ಮ ಬೆಡ್ಶೀಟ್ಗಳಾಗಿರ್ಬೋದು, ಪಾತ್ರೆ ಪಗಡೆಗಳಾಗಿರ್ಬೋದು, ಬಟ್ಟೆ ಬರೆಗಳಾಗಿರ್ಬೋದು, ಅವೆಲ್ಲವನ್ನ ಹೊರತರುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಒಂದಿಷ್ಟು ನಿವಾಸಗಳಲ್ಲಿ ಗಮನಿಸ್ತಾ ಹೋದ್ರೆ ಅಡುಗೆ ಮಾಡುವ ಪಾತ್ರೆಯಿಂದ ಹಿಡಿದು ಮಕ್ಕಳ ಪುಸ್ತಕಗಳು ಕೂಡ ನೆಲದಲ್ಲಿ ಮಣ್ಣಾಗಿ ಹೋಗಿದೆ, ಮಣ್ಣಾಗಿ ಹೋಗಿರುವಂಥದ್ದು. ಸದ್ಯ ಇರೋದಕ್ಕೂ ಜಾಗ ಇಲ್ಲದೆ ನೆಲದಲ್ಲೇ ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಿಷ್ಟು ಚೇರ್ಗಳಾಗಿರ್ಬೋದು, ಆಮೇಲೆ ಮಂಚಗಳಾಗಿರ್ಬೋದು, ಯಾವುದನ್ನು ಕೂಡ ಒಂದು ಕಾಲಾವಧಿಗೆ ಹೊರತರಬೇಕಾಗಿತ್ತು, ಅದನ್ನ ತರೋದಕ್ಕೆ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ನಿವಾಸಿಗಳೇನಿದ್ದಾರೆ ಹೊರಗೆ ಕಾಯ್ತಾ ಇರುವಂಥದ್ದು, ನೆಲದಲ್ಲೇ ಕೂರ್ತಾ ಇರುವಂಥದ್ದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಒಂದಿಷ್ಟು ತಮ್ಮ ವಸ್ತುಗಳನ್ನ ಹುಡುಕೋದ್ರಲ್ಲಿ ಕೂಡ ಜನ ನಿರತರಾಗ್ತಾ ಇದ್ದಾರೆ. ಪ್ರತಿಯೊಂದು ಬಟ್ಟೆ ಬರೆಗಳಾಗಿರ್ಬೋದು, ಮಕ್ಕಳ ಪುಸ್ತಕಗಳಾಗಿರ್ಬೋದು, ಇವೆಲ್ಲ ಏನಿದೆ ಇವೆಲ್ಲವನ್ನ ಕೂಡ ಜನ ಹುಡುಕ್ತಾ ಇದ್ದಾರೆ. ತಮ್ಮ ನಿವಾಸಕ್ಕೆ ಸಂಬಂಧಪಟ್ಟಂತದ್ದು ಏನಾದ್ರೂ ಸಿಗುತ್ತಾ, ತಮ್ಮ ದಾಖಲಾತಿಗಳು ಏನಾದ್ರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಹುಡುಕ್ತಾ ಇರುವಂತದ್ದು. ಎಲ್ಲ ಒಂದು ಕಡೆಯಲ್ಲಿ ವಿರಾಮದ ಬಳಿಕ ಮತ್ತೆ ಸ್ವಾಗತ. ತಣಿಸಂದ್ರದಲ್ಲಿ ಮನೆ ತೆರವು ಮಾಡುವ ಕಾರ್ಯಾಚರಣೆಯ ಬರದಲ್ಲಿ ಪೊಲೀಸರು ಎಷ್ಟು ಅಮಾನುಷವಾಗಿ ನಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ,
ಪಾಪ ತಂದೆಯ ದಾಖಲೆಯನ್ನ ತೆಗೆದುಕೊಳ್ಳಲು ಕೂಡ ಪೊಲೀಸರು ಟೈಮ್ ಕೊಡಲಿಲ್ಲ. ತಂದೆ ಸತ್ತಿಲ್ಲ ಅಲ್ವಾ, ಸುಮ್ಮನೆ ಹೋಗು ಅಂತೇಳಿ ಪೊಲೀಸು ದರ್ಪ ತೋರಿದ್ದಾರೆ. ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟವನ್ನ ತಂದೆ ಮಾಡ್ತಾ ಇದ್ದಾರೆ. ತಂದೆಯ ಮನೆ ಧ್ವಂಸ ಮಾಡಿದ ವಿಚಾರ ಮಗಳು ತಿಳಿಸ್ಲಿಲ್ಲ. ನಮ್ಮ ಅಮ್ಮ ತೀರ್ಕೊಂಡು 1 ವರ್ಷ ಆಗಿದೆ, ತಂದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ನಾನು ಎಲ್ಲಿಗೆ ಹೋಗಲಿ? ರಿಪಬ್ಲಿಕ್ ಕನ್ನಡದ ಮುಂದೆ ನೊಂದ ಮಗಳು ಕಣ್ಣೀರಿಟ್ಟಿದ್ದಾಳೆ. ತಣಿಸಂದ್ರದ ತೆರವು ಕಾರ್ಯಾಚರಣೆ ಜಾಗದಲ್ಲೇ ಇದ್ದೀವಿ. ಯಾವುದೇ ಒಂದು ಮುನ್ಸೂಚನೆಯನ್ನ ಕೊಡದೆ ಏಕಾಏಕಿ ಎಲ್ಲ ಮನೆಗಳನ್ನ ಕೂಡ ತೆರವು ಮಾಡಲಾಗಿದೆ. ಹೀಗಾಗಿ ದಿನಗೂಲಿಯನ್ನ ನಂಬ್ಕೊಂಡಿದ್ದಂತಹ ಜನರ ಬದುಕು ಬೀದಿಗೆ ಬಂದಿರುವಂಥದ್ದು. ಮತ್ತೊಂದು, ತಂದೆಗೆ ಮೆಡಿಕಲ್ ಎಮರ್ಜೆನ್ಸಿ ಇದೆ, ಅವರ ಡಾಕ್ಯುಮೆಂಟ್ ಎತ್ಕೊಳ್ತೀವಿ ಅಂತ ಹೇಳಿದಂತಹ ಮಗಳಿಗೂ ಕೂಡ ಅವಕಾಶವನ್ನ ಕೊಡಲಿಲ್ಲ ಅವರು. ಅವ್ರು ನಮ್ಮ ಜೊತೆ ಇದ್ದಾರೆ, ಕೇಳೋಣ ಏನಾಯ್ತು, ತಂದೆದು ಏನಾಯ್ತು ಅಂತ. ನಮ್ಮಪ್ಪ ಆಸ್ಪತ್ರೆಯಲ್ಲಿ ಇದ್ದಾರೆ, ಬೋರಿಂಗ್ ಹತ್ರ. ಅವ್ರ ಲೆನ್ಸ್ ಪ್ರಾಬ್ಲಮ್ ಐತೆ, 1 ವರ್ಷ ಇದು ಲೆನ್ಸ್ ಪ್ರಾಬ್ಲಮ್. ಅವ್ರು ಸೀರಿಯಸ್ ಐತೆ. ಇವಾಗನು ರಾತ್ರಿ ಹೋಗಿ ಬಂದು ನಾನು 3 ಗಂಟೆಗೆ ಬಂದಿದ್ದು. ಏನು ಹೇಳ್ತಾ ಐತೆ, ಬೆಳಿಗ್ಗೆ ಪೊಲೀಸವ್ರು ಬಂದು ಇವಾಗ ಇಲ್ಲಿ ನನ್ನ ಡಾಕ್ಯುಮೆಂಟ್ಸ್ ಎತ್ತೀನಿ ಸರ್ ಅಂತ. ಏನು ತೀರೋಗಿ ಬಿಟ್ಟಿಲ್ಲ ನಿಮ್ಮಪ್ಪ, ಹೋಗಿ ಅಂತ ಹೇಳ್ತಾರೆ. ಏನು ಜನ ವ್ಯಾಲ್ಯೂ ಇಲ್ಲ ಇಲ್ಲಿ. ಜೆರಾಕ್ಸ್ ಐತೆ, ಆ ರೇಷನ್ ಕಾರ್ಡ್ ಜೆರಾಕ್ಸ್, ID ಕಾರ್ಡ್, ಎಲ್ಲ ಡಾಕ್ಯುಮೆಂಟ್ಸ್ ಮನೆಯಲ್ಲಿ ಇದೆ. ಪೊಲೀಸರು ಕಳಿಸಿಲ್ಲ ನಮಗೆ ಮನೆ ಹತ್ರ. ಬಂದು ಈ ಕಡೆಯಿಂದ ಬಂದು ಏನು ಸಿಕ್ಕಿಲ್ಲ ಮೇಡಮ್ ನಮಗೆ. ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ ಆಯಿತು. ಇವಾಗ ನಮ್ಮಪ್ಪ ಸೀರಿಯಸ್ ಐತೆ, ನಾನು ಎಲ್ಲಿ ಹೋಗಬೇಕು? ಬೌರಿಂಗಲ್ಲಿ ಅಡ್ಮಿಟ್ ಮಾಡಿದ್ದೀರಾ? ನಿಮ್ಮ ತಂದೆ ಇವಾಗ ಅಲ್ಲೇ ಇದ್ದಾರೆ? ಅಲ್ಲೇ ಇದ್ದಾರೆ, ಸೀರಿಯಸ್ ಹಾರ್ಟ್ಬಿಟ್ 50 ಆಗೈತೆ ಇವಾಗ. ಯಾರು ಫೋನ್ ಮಾಡಿದ್ದು ಬಂದೈತೆ ಬನ್ನಿ ಅಂತ. 20 ವರ್ಷ ಆಯಿತು ನಾನು ಇಲ್ಲಿ ಬನ್ನಿ. ಚಿಕ್ಕ ಹುಡುಗಿ ನಾನು. ಈ ಥರ ಮಾಡಿದೆ, ಎಲ್ಲಿ ಹೋಗ್ಬೇಕು ನಾನು? ಇದು ತಂದೆದು ವಿಷಯ ಗೊತ್ತಾಯ್ತಾ? ತಂದೆಗೆ ವಿಷಯ ಗೊತ್ತಾಯ್ತಾ? ಈ ಥರ ಮನೆಯೆಲ್ಲ ಹೊಡೆದಿದ್ದಾರೆ, ಹೇಳಿಲ್ಲ ಮೇಡಮ್? ನಮ್ಮಮ್ಮ ತೀರೋಗ್ಬಿಟ್ಟು 1 ವರ್ಷ. ಈ ಥರ ಹೇಳಿದ್ರೆ ನಮ್ಮಪ್ಪ. ಇನ್ನು ನಮ್ಮ ಪ್ರತಿನಿಧಿ ಚರಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಯಾಕೆ ಪೊಲೀಸರು ಸ್ವಲ್ಪವೂ ಕನಿಕರ ತೋರದೆ ಪಾಪ ಆ ಹೆಣ್ಮಗಳ ಜೊತೆಗೆ ಆ ರೀತಿ ವರ್ತಿಸಿದ್ರು? ಏನು ನಡೀತಾ ಇದೆ ಅಲ್ಲಿ ಚರಣ್? ಎಸ್ ರಂಜಿತ್, ಪ್ರಮುಖವಾಗಿ ತನಿಸಂದ್ರದಲ್ಲಿ ಇದೀಗ BDA ಅಧಿಕಾರಿಗಳು ತೆರವನ್ನ ಮಾಡಿರುವಂಥದ್ದು, ಜಾಗವನ್ನ ಒತ್ತುವರಿ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ನಿವಾಸವನ್ನ ಸಂಪೂರ್ಣವಾಗಿ ತೆರವನ್ನ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಗಮನಿಸ್ತಾ ಹೋಗಬಹುದು, ಒಂದು ಭಾಗದಲ್ಲಿ ಒಬ್ಬರಿಗೆ ಸೇರಿದಂತಹ ಮನೆಗಳಿತ್ತು. ಅಂದ್ರೆ ನಾವೀಗ ತೋರಿಸ್ತಾ ಇರುವಂತಹ ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಡೆಮೋಲೇಷನ್ ಆಗಿರುವಂತಹ ಮನೆಗಳೇನಿದೆ, ಈ ಒಂದು ಮನೆಗಳು ಸಂಪೂರ್ಣವಾಗಿ ಬಾಡಿಗೆ ನಿವಾಸಿಗಳು ಏನು ವಾಸ ಇದ್ರು ಆ ಒಂದು ನಿವಾಸಗಳು. ಅದಾದ ಬಳಿಕ ಈ ಭಾಗದಲ್ಲಿ ಗಮನಿಸ್ತಾ ಹೋದ್ರೆ ಒಂದಿಷ್ಟು ಶೆಡ್ಗಳನ್ನು ಹಾಕೊಂಡು ಇಲ್ಲಿನ ನಿವಾಸಿಗಳು ವಾಸವನ್ನ ಮಾಡ್ತಾ ಇದ್ರು. ಸುಮಾರು 20 ವರ್ಷದ ಹಿಂದೆಯೇ ಮುನಿಸನ್ನೇಗೌಡ ಅನ್ನುವಂಥ ಒಬ್ಬ ವ್ಯಕ್ತಿಯ ಜೊತೆ ಮಾತುಕತೆಯನ್ನು ನಡೆಸ್ಕೊಂಡು ಆತನಿಂದ ಈ ಒಂದು ಜಾಗವನ್ನ ಖರೀದಿಯನ್ನ ಮಾಡಿರುವಂಥದ್ದು. ಮತ್ತೆ 2001ರಲ್ಲಿ ಇಲ್ಲಿ ಮನೆಗಳನ್ನ ಕಟ್ಟೋದಕ್ಕೆ BBMP, ಅಂದಿನ BBMP ಏನಿತ್ತು ಅದು ಕೂಡ ಅನುಮತಿಯನ್ನ ನೀಡಿತ್ತು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಮುನಿಸನ್ನೇಗೌಡ ಮಾಡಿರುವಂತಹ ತಪ್ಪಿಗೆ ಇದೀಗ ಜನ ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಆ ಒಂದು ಜಾಗ ಏನಿದೆ, ಆತ ಮಾರಿದಂತ ಎಲ್ಲಾ ಜಾಗವನ್ನ BDAಗೆ ಮತ್ತೆ ಮಾರುವಂತಹ ಕೆಲಸದಲ್ಲಿ ಮುನಿಸನ್ನೇಗೌಡ ಮುಂದಾಗಿದ್ದಂಥದ್ದು. ಈ ಹಿನ್ನೆಲೆಯಲ್ಲಿ BDA ಅಧಿಕಾರಿಗಳು ಬರ್ತಾರೆ. BDA ಅಧಿಕಾರಿಗಳು ಬಂದು ಏಕಾಏಕಿಯಾಗಿ ಮನೆಯೊಳಗೆ ನುಗ್ತಾರೆ. ಮನೆಯೊಳಗೆ ನುಗ್ಗಿ ತಮ್ಮ ಮನೆಯ ವಸ್ತುಗಳನ್ನ ಹೊರಗೆ ತರೋದಕ್ಕೂ ಬಿಡೋದಿಲ್ಲ. ಆತ್ರವಾಗಿ ನಿವಾಸಿಗಳು ತಮ್ಮ ಬೆಡ್ಶೀಟ್ಗಳಾಗಿರ್ಬೋದು, ಪಾತ್ರೆ ಪಗಡೆಗಳಾಗಿರ್ಬೋದು, ಬಟ್ಟೆ ಬರೆಗಳಾಗಿರ್ಬೋದು, ಅವೆಲ್ಲವನ್ನ ಹೊರತರುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಒಂದಿಷ್ಟು ನಿವಾಸಗಳಲ್ಲಿ ಗಮನಿಸ್ತಾ ಹೋದ್ರೆ ಅಡುಗೆ ಮಾಡುವ ಪಾತ್ರೆಯಿಂದ ಹಿಡಿದು ಮಕ್ಕಳ ಪುಸ್ತಕಗಳು ಕೂಡ ನೆಲದಲ್ಲಿ ಮಣ್ಣಾಗಿ ಹೋಗಿದೆ, ಮಣ್ಣಾಗಿ ಹೋಗಿರುವಂಥದ್ದು. ಸದ್ಯ ಇರೋದಕ್ಕೂ ಜಾಗ ಇಲ್ಲದೆ ನೆಲದಲ್ಲೇ ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದಿಷ್ಟು ಚೇರ್ಗಳಾಗಿರ್ಬೋದು, ಆಮೇಲೆ ಮಂಚಗಳಾಗಿರ್ಬೋದು, ಯಾವುದನ್ನು ಕೂಡ ಒಂದು ಕಾಲಾವಧಿಗೆ ಹೊರತರಬೇಕಾಗಿತ್ತು, ಅದನ್ನ ತರೋದಕ್ಕೆ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ನಿವಾಸಿಗಳೇನಿದ್ದಾರೆ ಹೊರಗೆ ಕಾಯ್ತಾ ಇರುವಂಥದ್ದು, ನೆಲದಲ್ಲೇ ಕೂರ್ತಾ ಇರುವಂಥದ್ದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಒಂದಿಷ್ಟು ತಮ್ಮ ವಸ್ತುಗಳನ್ನ ಹುಡುಕೋದ್ರಲ್ಲಿ ಕೂಡ ಜನ ನಿರತರಾಗ್ತಾ ಇದ್ದಾರೆ. ಪ್ರತಿಯೊಂದು ಬಟ್ಟೆ ಬರೆಗಳಾಗಿರ್ಬೋದು, ಮಕ್ಕಳ ಪುಸ್ತಕಗಳಾಗಿರ್ಬೋದು, ಇವೆಲ್ಲ ಏನಿದೆ ಇವೆಲ್ಲವನ್ನ ಕೂಡ ಜನ ಹುಡುಕ್ತಾ ಇದ್ದಾರೆ. ತಮ್ಮ ನಿವಾಸಕ್ಕೆ ಸಂಬಂಧಪಟ್ಟಂತದ್ದು ಏನಾದ್ರೂ ಸಿಗುತ್ತಾ, ತಮ್ಮ ದಾಖಲಾತಿಗಳು ಏನಾದ್ರೂ ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಹುಡುಕ್ತಾ ಇರುವಂತದ್ದು. ಎಲ್ಲ ಒಂದು ಕಡೆಯಲ್ಲಿ